ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, CHGK ಚಾನಲ್ಗೆ ಸ್ವಾಗತ. ನಿಮಗೆ ನಾನು ಮಾಡುವ ವಿಡಿಯೋಗಳು ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ. ಭಾರತದಲ್ಲಿ ಯಾವ ಉದ್ಯಮವು ನೀರಿನ ಗರಿಷ್ಠ ಗ್ರಾಹಕವಾಗಿದೆ? ಆಪ್ಷನ್ ಎ ಜವಳಿ, ಆಪ್ಷನ್ ಬಿ ಎಂಜಿನಿಯರಿಂಗ್, ಆಪ್ಷನ್ ಸಿ ಕಾಗದ ಮತ್ತು ತಿರುಳು, ಆಪ್ಷನ್ ಡಿ ಉಷ್ಣಶಕ್ತಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಉಷ್ಣಶಕ್ತಿ. ಭಾರತದಲ್ಲಿ ಉಷ್ಣಶಕ್ತಿ ಉದ್ಯಮವು ನೀರಿನ ಗರಿಷ್ಠ ಗ್ರಾಹಕವಾಗಿದೆ. ಪ್ರಶ್ನೆ ಸಂಖ್ಯೆ 2. ಭಾರತೀಯ ವಾಯುಪಡೆಯ ಪಶ್ಚಿಮ ವಾಯು ಕಮಾಂಡ್ನ ಪ್ರಧಾನ ಕಚೇರಿಯು ಇಲ್ಲಿ ನೆಲೆಗೊಂಡಿದೆ? ಆಪ್ಷನ್ ಎ ನಾಗ್ಪುರ, ಆಪ್ಷನ್ ಬಿ ಮುಂಬೈ, ಆಪ್ಷನ್ ಸಿ ಜೋಧ್ಪುರ, ಆಪ್ಷನ್ ಡಿ ನವದೆಹಲಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ನವದೆಹಲಿ. ಭಾರತೀಯ ವಾಯುಪಡೆಯ ಪಶ್ಚಿಮ ವಾಯು ಕಮಾಂಡ್ನ ಪ್ರಧಾನ ಕಚೇರಿಯು ನವದೆಹಲಿಯಲ್ಲಿ ನೆಲೆಗೊಂಡಿದೆ. ಪ್ರಶ್ನೆ ಸಂಖ್ಯೆ 3. ಭಾರತದಲ್ಲಿ ವಿಪತ್ತು ನಿರ್ವಹಣಾ ಕಾಯ್ದೆಯನ್ನು ಜಾರಿಗೊಳಿಸಿದ ವರ್ಷ ಯಾವುದು? ಆಪ್ಷನ್ ಎ 2003, ಆಪ್ಷನ್ ಬಿ 2005, ಆಪ್ಷನ್ ಸಿ 2006, ಆಪ್ಷನ್ ಡಿ 2009. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ 2005. ಭಾರತದಲ್ಲಿ ವಿಪತ್ತು ನಿರ್ವಹಣಾ ಕಾಯ್ದೆಯನ್ನು 2005ರಲ್ಲಿ ಜಾರಿಗೊಳಿಸಲಾಯಿತು. ಪ್ರಶ್ನೆ ಸಂಖ್ಯೆ 4. ಭಾರತದ ಏಕೈಕ ನೇವಲ್ ಏವಿಯೇಷನ್ ಮ್ಯೂಸಿಯಂ ಎಲ್ಲಿದೆ? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಡಿ ಗೋವಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಗೋವಾ. ಭಾರತದ ಏಕೈಕ ನೇವಲ್ ಏವಿಯೇಷನ್ ಮ್ಯೂಸಿಯಂ ಗೋವಾದಲ್ಲಿ ಇದೆ. ಪ್ರಶ್ನೆ ಸಂಖ್ಯೆ 5. ಕೆಳಗಿನವುಗಳಲ್ಲಿ ಯಾವುದು ಭಾರತದ ಮೊದಲ ಪರಮಾಣು ಸಂಶೋಧನಾ ರಿಯಾಕ್ಟರ್ ಆಗಿದೆ? ಆಪ್ಷನ್ ಎ ಬುದ್ಧ, ಆಪ್ಷನ್ ಬಿ ಅಪ್ಸರಾ, ಆಪ್ಷನ್ ಸಿ ಇಂದ್ರ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಅಪ್ಸರಾ. ಭಾರತದ ಮೊದಲ ಪರಮಾಣು ಸಂಶೋಧನಾ ರಿಯಾಕ್ಟರ್ ಅಪ್ಸರಾ ಆಗಿದೆ. ಪ್ರಶ್ನೆ ಸಂಖ್ಯೆ 6. ಭಾರತದಲ್ಲಿ ಎಷ್ಟು ಕರಾವಳಿ ರಾಜ್ಯಗಳಿವೆ? ಆಪ್ಷನ್ ಎ 7, ಆಪ್ಷನ್ ಬಿ 9, ಆಪ್ಷನ್ ಸಿ 11, ಆಪ್ಷನ್ ಡಿ 12. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ 9. ಭಾರತದಲ್ಲಿ 9 ಕರಾವಳಿ ರಾಜ್ಯಗಳಿವೆ. ಪ್ರಶ್ನೆ ಸಂಖ್ಯೆ 7. ಭಾರತೀಯ ರಾಷ್ಟ್ರೀಯ ಧ್ಯೇಯವಾಕ್ಯವಾದ ಸತ್ಯಮೇವ ಜಯತೆ ಅನ್ನು ಅಳವಡಿಸಿಕೊಂಡ ಮೂಲ ಯಾವುದು? ಆಪ್ಷನ್ ಎ ಉಪನಿಷತ್ತುಗಳ ಉದಯ, ಆಪ್ಷನ್ ಬಿ ಉಪನಿಷತ್, ಆಪ್ಷನ್ ಸಿ ಸಾಮವೇದ, ಆಪ್ಷನ್ ಡಿ ಯಜುರ್ವೇದ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಉಪನಿಷತ್ತುಗಳ ಉದಯ. ಭಾರತೀಯ ರಾಷ್ಟ್ರೀಯ ಧ್ಯೇಯವಾಕ್ಯವಾದ ಸತ್ಯಮೇವ ಜಯತೆಯನ್ನು ಅಳವಡಿಸಿಕೊಂಡ ಮೂಲ ಆಗಿದೆ. ಪ್ರಶ್ನೆ ಸಂಖ್ಯೆ 8. ಭಾರತದ ಮೊದಲ ಗಾಜಿನ ಮಸೀದಿ ಎಲ್ಲಿ ಇದೆ? ಆಪ್ಷನ್ ಎ ಆಗ್ರಾ, ಆಪ್ಷನ್ ಬಿ ಶಿಲಾಂಗ್, ಆಪ್ಷನ್ ಸಿ ಕೋಲ್ಕತ್ತಾ, ಆಪ್ಷನ್ ಡಿ ಊಟಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಶಿಲಾಂಗ್. ಭಾರತದ ಮೊದಲ ಗಾಜಿನ ಮಸೀದಿ ಶಿಲಾಂಗ್ನಲ್ಲಿದೆ. ಪ್ರಶ್ನೆ ಸಂಖ್ಯೆ 9. ಭಾರತದ ಮೊದಲ ಕಂಪ್ಯೂಟರ್ ಅನ್ನು ಎಲ್ಲಿ ಸ್ಥಾಪಿಸಲಾಯಿತು? ಆಪ್ಷನ್ ಎ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ದೆಹಲಿ, ಆಪ್ಷನ್ ಬಿ ಇಂಡಿಯನ್ ಐರನ್ ಆ್ಯಂಡ್ ಸ್ಟೀಲ್ ಕಂ ಲಿಮಿಟೆಡ್ ಬರ್ನಪುರ, ಆಪ್ಷನ್ ಸಿ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಕಲ್ಕತ್ತಾ, ಆಪ್ಷನ್ ಡಿ ಭಾರತೀಯ ವಿಜ್ಞಾನ ಸಂಸ್ಥೆ ಬೆಂಗಳೂರು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಕೋಲ್ಕತ್ತಾ. ಭಾರತದ ಮೊದಲ ಕಂಪ್ಯೂಟರ್ ಅನ್ನು ಸ್ಟ್ಯಾಟಿಸ್ಟಿಕಲ್
ಫಾರ್ಮಾಸ್ಯೂಟಿಕಲ್ ಇನ್ಸ್ಟಿಟ್ಯೂಟ್ ಕೋಲ್ಕತ್ತಾದಲ್ಲಿ ಸ್ಥಾಪಿಸಲಾಯಿತು? ಪ್ರಶ್ನೆ ಸಂಖ್ಯೆ 10. ನ್ಯಾಷನಲ್ ಶುಗರ್ ಇನ್ಸ್ಟಿಟ್ಯೂಟ್ NSI ಎಲ್ಲಿ ನೆಲೆಗೊಂಡಿದೆ? ಆಪ್ಷನ್ ಎ ವಾರಣಾಸಿ, ಆಪ್ಷನ್ ಬಿ ನವದೆಹಲಿ, ಆಪ್ಷನ್ ಸಿ ಕಾನ್ಪುರ, ಆಪ್ಷನ್ ಡಿ ಲಕ್ನೋ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕಾನ್ಪುರ. ನ್ಯಾಷನಲ್ ಶುಗರ್ ಇನ್ಸ್ಟಿಟ್ಯೂಟ್ NSI ಕಾನ್ಪುರದಲ್ಲಿ ನೆಲೆಗೊಂಡಿದೆ. ಪ್ರಶ್ನೆ ಸಂಖ್ಯೆ 11. ತುಂಗಭದ್ರಾ ಮತ್ತು ಭೀಮಾ ಯಾವ ನದಿಯ ಉಪನದಿಗಳು? ಆಪ್ಷನ್ ಎ ನರ್ಮದಾ, ಆಪ್ಷನ್ ಬಿ ಮಹಾನದಿ, ಆಪ್ಷನ್ ಸಿ ಕೃಷ್ಣ, ಆಪ್ಷನ್ ಡಿ ಕಾವೇರಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕೃಷ್ಣ. ತುಂಗಭದ್ರಾ ಮತ್ತು ಭೀಮಾ ಕೃಷ್ಣಾ ನದಿಯ ಉಪನದಿಗಳಾಗಿವೆ. ಪ್ರಶ್ನೆ ಸಂಖ್ಯೆ 12. ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಎಲ್ಲಿ ಸಂಧಿಸುತ್ತದೆ? ಆಪ್ಷನ್ ಎ ನೀಲಗಿರಿ ಬೆಟ್ಟಗಳು, ಆಪ್ಷನ್ ಬಿ ಅಲಕ್ಕಿ ಬೆಟ್ಟಗಳು, ಆಪ್ಷನ್ ಸಿ ಅಣ್ಣಾಮಲೈ ಹಿಲ್ಸ್, ಆಪ್ಷನ್ ಡಿ ಫ್ರೆಂಚ್ ಹಿಲ್ಸ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ನೀಲಗಿರಿ ಬೆಟ್ಟಗಳು. ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ನೀಲಗಿರಿ ಘಟ್ಟಗಳ ನಡುವೆ ಸಂಧಿಸುತ್ತವೆ. ಪ್ರಶ್ನೆ ಸಂಖ್ಯೆ 13. ಭಾರತದಲ್ಲಿ ವಿದ್ಯುತ್ ಪೂರೈಕೆಯ ಅತಿದೊಡ್ಡ ಮೂಲ ಯಾವುದು? ಆಪ್ಷನ್ ಎ ಜಲವಿದ್ಯುತ್ ಶಕ್ತಿ, ಆಪ್ಷನ್ ಬಿ ಉಷ್ಣಶಕ್ತಿ, ಆಪ್ಷನ್ ಸಿ ನವೀಕರಿಸಬಹುದಾದ ಮೂಲ, ಆಪ್ಷನ್ ಡಿ ಪರಮಾಣು ಶಕ್ತಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಉಷ್ಣಶಕ್ತಿ. ಭಾರತದಲ್ಲಿ ವಿದ್ಯುತ್ ಪೂರೈಕೆಯ ಅತಿದೊಡ್ಡ ಮೂಲ ಉಷ್ಣಶಕ್ತಿ ಆಗಿದೆ. ಪ್ರಶ್ನೆ ಸಂಖ್ಯೆ 14. ಭಾಷಾವಾರು ಆಧಾರದ ಮೇಲೆ ನಿರ್ಮಿಸಲಾದ ಭಾರತದ ಮೊದಲ ರಾಜ್ಯ ಯಾವುದು? ಆಪ್ಷನ್ ಎ ಹರಿಯಾಣ, ಆಪ್ಷನ್ ಬಿ ಆಂಧ್ರ ಪ್ರದೇಶ, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಡಿ ಆಸಾಂ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಆಂಧ್ರ ಪ್ರದೇಶ. ಭಾಷಾವಾರು ಆಧಾರದ ಮೇಲೆ ನಿರ್ಮಿಸಲಾದ ಭಾರತದ ಮೊದಲ ರಾಜ್ಯ ಆಂಧ್ರ ಪ್ರದೇಶವಾಗಿದೆ. ಪ್ರಶ್ನೆ ಸಂಖ್ಯೆ 15. ಪ್ರದೇಶದ ಪ್ರಕಾರ ಭಾರತದ ಅತಿದೊಡ್ಡ ರಾಷ್ಟ್ರೀಯ ಉದ್ಯಾನವನ ಯಾವುದು? ಆಪ್ಷನ್ ಎ ನಾಮದಫಾ ರಾಷ್ಟ್ರೀಯ ಉದ್ಯಾನವನ, ಆಪ್ಷನ್ ಬಿ ಹೇಮೀಸ್ ರಾಷ್ಟ್ರೀಯ ಉದ್ಯಾನವನ, ಆಪ್ಷನ್ ಸಿ ಸುಂದರ್ಬನ್ಸ್ ರಾಷ್ಟ್ರೀಯ ಉದ್ಯಾನವನ, ಆಪ್ಷನ್ ಡಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಹೇಮೀಸ್ ರಾಷ್ಟ್ರೀಯ ಉದ್ಯಾನವನ. ಪ್ರದೇಶದ ಪ್ರಕಾರ ಭಾರತದ ಅತಿದೊಡ್ಡ ರಾಷ್ಟ್ರೀಯ ಉದ್ಯಾನವನ ಹೇಮೀಸ್ ರಾಷ್ಟ್ರೀಯ ಉದ್ಯಾನವನ ಆಗಿದೆ. ಪ್ರಶ್ನೆ ಸಂಖ್ಯೆ 16. ಕನ್ಹಾ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಮಧ್ಯಪ್ರದೇಶ, ಆಪ್ಷನ್ ಬಿ ಒಡಿಶಾ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಕೇರಳ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಮಧ್ಯಪ್ರದೇಶ. ಕನ್ಹಾ ರಾಷ್ಟ್ರೀಯ ಉದ್ಯಾನವನವು ಮಧ್ಯಪ್ರದೇಶ ರಾಜ್ಯದಲ್ಲಿದೆ. ಪ್ರಶ್ನೆ ಸಂಖ್ಯೆ 17. ಭಾರತದಲ್ಲಿ ಯಾವ ರಾಜ್ಯವು ಕಡಿಮೆ ಧನಾತ್ಮಕ ಜನಸಂಖ್ಯೆಯ ಬೆಳವಣಿಗೆ ದರವನ್ನು ಹೊಂದಿದೆ? ಆಪ್ಷನ್ ಎ ಮಿಜೋರಾಂ, ಆಪ್ಷನ್ ಬಿ ಗೋವಾ, ಆಪ್ಷನ್ ಸಿ ಸಿಕ್ಕಿಂ, ಆಪ್ಷನ್ ಡಿ ಕೇರಳ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಕೇರಳ. ಭಾರತದಲ್ಲಿ ಕೇರಳ ರಾಜ್ಯವು ಕಡಿಮೆ ಧನಾತ್ಮಕ ಜನಸಂಖ್ಯೆಯ ಬೆಳವಣಿಗೆ ದರವನ್ನು ಹೊಂದಿದೆ. ಪ್ರಶ್ನೆ ಸಂಖ್ಯೆ 18. ಈ ಕೆಳಗಿನ ಯಾವ ರಾಜ್ಯವು ಬಾಂಗ್ಲಾದೇಶದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವುದಿಲ್ಲ? ಆಪ್ಷನ್ ಎ ತ್ರಿಪುರಾ, ಆಪ್ಷನ್ ಬಿ ಆಸಾಂ, ಆಪ್ಷನ್ ಸಿ ಮಿಜೋರಾಂ, ಆಪ್ಷನ್ ಡಿ ಮಣಿಪುರ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಮಣಿಪುರ. ಮಣಿಪುರ ರಾಜ್ಯವು ಬಾಂಗ್ಲಾದೇಶದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವುದಿಲ್ಲ.